ಎಲ್ಲರಿಗೂ ನಮಸ್ಕಾರ. ಈ ವೃಶ್ಚಿಕ ರಾಶಿಯವರು ತುಂಬಾನೇ ಜಾಸ್ತಿ ಸೀಕ್ರೆಟ್ನ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳು. ಇನ್ನು ಈ ರಾಶಿಯವರೇನಾದರೂ ತಿಳ್ಕೋಬೇಕು ಅಂದರೆ ಖಂಡಿತವಾಗಿಯೂ ಕೂಡ ತಿಳ್ಕೊಳ್ತಾರೆ. ಯಾರನ್ನು ಕೂಡ ಈಸಿಯಾಗಿ ನಂಬಲ್ಲ. ಈ ರಾಶಿಯವರು ಹೇಗಿರ್ತಾರೆ ಅಂದರೆ, ಇವರು ಏನಾದರೂ ಒಂದು ಸೀಕ್ರೆಟ್ನ ಈ ರಾಶಿಯವರ ಹತ್ರ ಯಾರಾದರೂ ಒಂದು ಹೇಳಿದರೆ ಖಂಡಿತವಾಗಿಯೂ ಕೂಡ ಅವರು ಯಾರ ಹತ್ರನೂ ಕೂಡ ಆ ಸೀಕ್ರೆಟ್ನ ಬಿಟ್ಕೊಡಲ್ಲ. ಹಾಗೆಯೇ ಇವ್ರು ಏನಾದರೂ ಒಂದು ವಿಷಯನ ತಿಳ್ಕೊಬೇಕು ಅಂದರೆ ಅದನ್ನು ತಿಳ್ಕೊಳ್ಳೋವರೆಗೂ ಕೂಡ ಬಿಡಲ್ವಂತೆ. ಇನ್ನು ಯಾರನ್ನು ಕೂಡ ಈಸಿಯಾಗಿ ನಂಬೋದು ಇಲ್ಲ, ಹಾಗೆಯೇ ಯಾರನ್ನು ಈಸಿಯಾಗಿ ಹತ್ರನೂ ಬಿಟ್ಕೊಳ್ಳಲ್ಲ. ಅಂತಹ ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ? ಈ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಇನ್ನು ಈ ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಈ ವೃಶ್ಚಿಕ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋಣ. ಈ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲೇ ಶುಕ್ರ ಇರೋದ್ರಿಂದ ಸಂಗಾತಿ ಮುಖಾಂತರ ಲಾಭವಿದೆ. ಲಾಭದಲ್ಲೇ ಶುಕ್ರ ಗ್ರಹ ಈ ರಾಶಿಯವರಿಗೆ ಒಳಿತನ್ನ ಮಾಡ್ತಿರೋದ್ರಿಂದ ನಿಮ್ಮ ಸಂಗಾತಿ ಮುಖಾಂತರ ನಿಮಗೆ ಲಾಭವಿರುತ್ತೆ. ಸಂಗಾತಿಗೆ ಸಡನ್ ಆಗಿ ಪ್ರಮೋಷನ್ ಸಿಗುತ್ತೆ, ಅಥವಾ ಸಂಗಾತಿಗೆ ಸಡನ್ ಆಗಿ ಉತ್ತಮವಾದಂತಹ ಕೆಲಸ ಸಿಗೋದು, ಈ ರೀತಿಯಾಗಿ ಆಗುತ್ತೆ. ಆಗ ನೀವು ದುಡಿತಿರ್ತೀರ, ನಿಮ್ಮ ಸಂಗಾತಿನೂ ಕೂಡ ದುಡಿತಿರ್ತಾರೆ, ನಿಮ್ಮ ಆರ್ಥಿಕ ಮಟ್ಟ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಸಂಗಾತಿ ಮುಖಾಂತರ ಲಾಭವಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ನಿಮ್ಮ ಸಂಗಾತಿಗೆ ಬಡ್ತಿ ಆಗೋದು, ಪ್ರಮೋಷನ್ ಸಿಗೋದು, ಈ ರೀತಿ ಎಲ್ಲ ಆಗೋದ್ರಿಂದ ಕುಟುಂಬದಲ್ಲಿ ಕೂಡ ಶಾಂತಿ ಇರುತ್ತೆ. ಇನ್ನು ಭಾಗ್ಯಸ್ಥಾನಕ್ಕೆ ಗುರುಗ್ರಹ ಬರ್ತಿರೋದ್ರಿಂದ ಅದೃಷ್ಟ ಅನ್ನೋದು ಇವರಿಗೆ ಖುಲಾಯಿಸುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಖುಷಿಯಾದಂತಹ ವಿಚಾರ ಇದೆ. ಅದೇನಪ್ಪ ಅಂತ ನೋಡೋದಾದ್ರೆ, ನಿಮ್ಮ ಭಾಗ್ಯಸ್ಥಾನಕ್ಕೆ ಗುರುಗ್ರಹ ಅಕ್ಟೋಬರ್ 10ನೇ ತಾರೀಕಂದು 22 ದಿನಗಳ ಕಾಲ ಬರ್ತಿದ್ದಾರೆ. ಹಾಗಾಗಿ ನಿಮಗೆ ಅದೃಷ್ಟ ಖುಲಾಯಿಸುತ್ತೆ. ನೀವೇನಾದರೂ ಯಾವುದಾದ್ರೂ ಬಾಕಿ ಉಳಿಸ್ಕೊಂಡಿರುವಂತಹ ಕೆಲಸಗಳಿದ್ರೆ ಅಂತಹ ಕೆಲಸಗಳನ್ನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಗ ಖಂಡಿತವಾಗಿಯೂ ಕೂಡ ಅಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗೋಗುತ್ತೆ. ನೀವೇನಾದರೂ ಅಕ್ಟೋಬರ್ 10ನೇ ತಾರೀಕಿಂದ ಯಾವುದಾದ್ರೂ ಕೆಲಸಗಳು ಬಾಕಿ ಉಳ್ಕೊಂಡ್ಬಿಟ್ಟಿರುತ್ತೆ, ಆ ಕೆಲಸಗಳನ್ನ ಮಾಡಬೇಕು, ನಂಗೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ನೀವು ಖಂಡಿತವಾಗಿಯೂ ಕೂಡ ಆ ಕೆಲಸಗಳನ್ನ ಕೈ ಹಾಕಿದ್ರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ಕೆಲಸಗಳೆಲ್ಲವೂ ಕೂಡ 22 ದಿನದಲ್ಲೇ ಆಗೋಗುತ್ತೆ. ಈ ಸಮಯನ ನೀವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಸಾಕಷ್ಟು ನೆಮ್ಮದಿಯ ಜೀವನನ ನೀವು ಕಾಣ್ತೀರಾ. ನೀವು ಅಕ್ಟೋಬರ್ 10ನೇ ತಾರೀಕಿಂದ 22 ದಿನ ಕರೆಕ್ಟಾಗಿ ನಿಮ್ಮ ಕೆಲಸಗಳನ್ನ ಎಫರ್ಟ್ ಹಾಕಿ ಮಾಡಿಬಿಟ್ರೆ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದನ್ನು ಪಡ್ಕೊಂಡ್ಬಿಡ್ಬೋದು. ಕುಜ ಮತ್ತು ಸೂರ್ಯನು ಒಟ್ಟಿಗೆ ಇರೋದ್ರಿಂದ, ಹಾಗೆಯೇ ಬುಧ ಕೂಡ ಕುಜ ಮತ್ತು ಸೂರ್ಯನ ಜೊತೆ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ವ್ಯಾಸಂಗ, ವಿದೇಶದಲ್ಲಿ ಪ್ರಯಾಣದ ಪ್ರಾಪ್ತಿ ಯೋಗ ಇದೆ. ನೀವೇನಾದ್ರೂ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಉತ್ತಮವಾದಂತಹ ಕೆಲಸನ ಹುಡ್ಕೊಬೇಕು, ಇಲ್ಲ ನನ್ನ ಎಜುಕೇಷನ್ ಎಲ್ಲ ಮುಗ್ದಿದ್ಯಪ್ಪ ವಿದೇಶಕ್ಕೆ ಹೋಗಿ ಒಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಇಲ್ಲ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ನೀವು ಈ ಟೈಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ನಿಮ್ಮ ಜೀವನ ಹೊಸ ಯೂಟರ್ನೇ ತಗೊಳ್ಳುತ್ತೆ. ಹಾಗೆಯೇ ಭಕ್ತಿ ಮುಖಾಂತರ ಮಾತ್ರ ನೀವು ಎಲ್ಲವನ್ನೂ ಕೂಡ ಸಾಧಿಸ್ಕೋಬಹುದು. ಈ ಟೈಮಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಭಕ್ತಿ ಇರುತ್ತೆ, ಭಕ್ತಿ ಬೇಕಾಗಿರುತ್ತೆ. ನೀವು ಎಷ್ಟು ಭಕ್ತಿಯಿಂದ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಬೇಗ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಹಾಗೆಯೇ ಈ ಗುರುಗ್ರಹ ನಿಮಗೆ ಒಳ್ಳೆ ಸ್ಥಾನಕ್ಕೆ, ಭಾಗ್ಯಸ್ಥಾನಕ್ಕೆ ಬರ್ತಿದ್ದಾರೆ. ಈ ಟೈಮ್ನು ಕೂಡ ಯೂಟಿಲೈಸ್ ಮಾಡ್ಕೊಳ್ಳಿ. ಇನ್ನು ಇಷ್ಟು ಮಿಶ್ರ ಫಲಿತಾಂಶ ಈ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿದೆ. ಹಾಗೆಯೇ ಎಚ್ಚರಿಕೆಯನ್ನು ಏನೇನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ಸ್ತ್ರೀ ಮುಖಾಂತರ ಮುಖಭಂಗವಾಗುತ್ತೆ, ಹುಷಾರಾಗಿರಿ. ಯಾವುದಾದ್ರೂ ಮುಖಾಂತರ ಯಾವುದಾದ್ರೂ ಒಂದು ಸ್ತ್ರೀ ಬಂದು ನಿಮ್ಮ ಹೆಸರು, ಕೀರ್ತಿ, ಪ್ರತಿಷ್ಠೆಯನ್ನು ಹಾಳು ಮಾಡಬಹುದು. ಹಾಗೆಯೇ ಸ್ತ್ರೀ ಮುಖಾಂತರ ನೀವು ಸಾಕಷ್ಟು ಮುಖಭಂಗನ ಪಡಬೇಕಾಗತ್ತೆ. ನಿಮ್ಮ ಮುಖ ನೋಡಿದ್ರೇ ಎಲ್ಲರೂ ಕೂಡ
ಬೈತಿರ್ತಾರೆ, ಆ ರೀತಿಯಾಗುತ್ತೆ. ಹಾಗಾಗಿ ಯಾರನ್ನು ಕೂಡ ಈಸಿಯಾಗಿ ನಂಬೋಕ್ಕೆ ಹೋಗಬೇಡಿ. ನೀವೆಷ್ಟು ಯಾರನ್ನ ಈ ಸ್ತ್ರೀ ಅನ್ನೋ ಮುಖಾಂತರ ನಿಮಗೆ ಕಂಟಕ ಇರೋದ್ರಿಂದ ಯಾವುದೇ ರೀತಿಯಾದಂಥ ಸ್ತ್ರೀನ ನಂಬೋಕ್ಕೆ ಹೋಗಬೇಡಿ. ನೀವು ಹುಷಾರಾಗಿರಬೇಕಾಗತ್ತೆ. ಇನ್ನು ಖರ್ಚಿನ ಬಗ್ಗೆ ಅತಿಯಾದಂತಹ ಕಾಳಜಿನ ವಹಿಸಬೇಕಾಗತ್ತೆ. ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟು ಒಳ್ಳೆಯದು. ನೀವು ಇವತ್ತು ದುಡ್ಡು ಚೆನ್ನಾಗಿ ಬರ್ತಿದೆ ನನಗೆ ಅಂತ ಹೇಳಿ ವಿಪರೀತವಾಗಿ ಖರ್ಚು ಮಾಡಿಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳಿಗೆ ಗುರಿಯಾಗಬೇಕಾಗತ್ತೆ. ನೀವು ಇವತ್ತು ದುಡಿಯೋ ದುಡ್ಡಲ್ಲಿ 50% ಆದರೂ ಉಳಿಸಿದ್ರೆ ಮುಂದೆ ನೀವು ಕೂತ್ಕೊಂಡು ತಿನ್ನಬಹುದು. ಹಾಗಾಗಿ ನಿಮ್ಮ ಖರ್ಚಿನ ಬಗ್ಗೆ ನೀವು ಗಮನನ ವಹಿಸಬೇಕಾಗತ್ತೆ. ಇನ್ನು ಕುಜನಿಂದ ಅತಿಯಾದಂತಹ ಖರ್ಚು ಬರುತ್ತೆ. ಕುಜ ಕೂಡ ನಿಮಗೆ ವಿಪರೀತವಾದಂತಹ ಖರ್ಚನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವು ಎಷ್ಟು ಖರ್ಚನ್ನು ಮಾಡ್ತೀರೋ ಎಷ್ಟು ಉಳಿಸ್ತೀರೋ ಅನ್ನೋದು ಮುಖ್ಯವಾಗಿರುತ್ತೆ. ಇನ್ನು ವರ್ಷವೆಲ್ಲ ಕೂಡಿಟ್ಟದ್ದನ್ನು ಒಂದೇ ದಿನದಲ್ಲಿ ಖಾಲಿ ಮಾಡುವಂತಹ ಸಂದರ್ಭ ಎದುರಾಗಬಹುದು. ಕುಜ ನಿಮಗೆ ಆ ರೀತಿಯಾಗಿ ಖರ್ಚನ್ನು ತರ್ತಿದ್ದಾರೆ. ನೀವು ತುಂಬ ವರ್ಷಗಳಿಂದ ದುಡ್ಡನ್ನು ಕೂಡಿಡ್ತಿರ್ತೀರ, ಆ ಹಣ ಎಲ್ಲ ಒಂದೇ ಸಮ ಖರ್ಚಾಗ್ಬಿಡಬಹುದು. ಅಂತಹ ಸಂದರ್ಭ ಬರೋದ್ರಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಸೂರ್ಯ ಕರ್ಮಾಧಿಪತಿ ಆಗಿರೋದ್ರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ. ಸೂರ್ಯ ನಿಮಗೆ ಕರ್ಮಾಧಿಪತಿ ಆಗಿದ್ದಾರೆ ಈ ತಿಂಗಳಲ್ಲಿ. ಹಾಗಾಗಿ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಿರಲ್ಲ ಅಂಥ ಕಡೆ ನೀವು ತುಂಬಾ ಹುಷಾರಾಗಿ ಕೆಲಸನ ಮಾಡಬೇಕಾಗತ್ತೆ. ನಿಮ್ಮ ಇವಾಗ ಸಹೋದ್ಯೋಗಿಗಳಿರ್ತಾರಲ್ಲ ಅವರು ನಿಮಗೆ ತೊಂದರೆ ಕೊಡ್ಬೋದು, ನಿಮ್ಮ ಬಾಸ್ ನಿಮಗೆ ಕಿರಿಕಿರಿ ಕೊಡೋದು ಈ ರೀತಿಯಾಗಿ ಆಗುತ್ತೆ. ನೀವು ನಿಮ್ಮ ಉದ್ಯೋಗದ ಸ್ಥಳಗಳಲ್ಲಿ ಎಷ್ಟು ನೀವು ಆರಾಮಾಗಿ ಇರ್ತೀರೋ, ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದೀರೋ, ಕೊಂಡು ಮಾರೋದು ಈ ರೀತಿಯಾಗಿ ಅಂಥವ್ರಿಗೂ ಕೂಡ ನಷ್ಟ ಎದುರಾಗಬಹುದು, ಹುಷಾರಾಗಿರಿ. ಇನ್ನು ರಾಹು ನಿಮ್ಮ ಸುಖದ ಭಾವಕ್ಕೆ ಭಂಗ ತರ್ತಾರೆ. ರಾಹು ಹೇಳ್ತಿದ್ದಾರೆ, ನೀನು ಈ ಟೈಮಲ್ಲಿ ತುಂಬ ಸುಖವಾಗಿ ಜೀವನ ಮಾಡಿಬಿಡ್ತೀಯಾ, ಅದು ಹೇಗೆ ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಹೇಳಿ ಅವರು ನಿಮ್ಮ ಸುಖದ ಭಾವಕ್ಕೆ ಭಂಗ ತರ್ತಾರೆ. ಇನ್ನು ವಿವೇಚನೆಯಿಂದ ಕೆಲಸ ಮಾಡಬೇಕಾಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ತುಂಬಾ ಜ್ಞಾನ ಉಳ್ಕೊಂಡು ತುಂಬಾ ಯೋಚನೆ ಮಾಡಿ ಆನಂತರ ನೀವು ಆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡಬೇಕು ಅಂತ ನೋಡೋದಾದರೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರನ ಪಠನೆ ಮಾಡಿ, ಹನುಮಾನ್ ಚಾಲೀಸನ ಪಠನೆ ಮಾಡಿ, ಇನ್ನು ಕಪ್ಪು ಪ್ರಾಣಿಗಳಿಗೆ ಆಹಾರ ಕೊಡಿ, ಇನ್ನು ಗಣೇಶನ ಆರಾಧನೆ ಮಾಡ್ಕೊಳ್ಳಿ. ನೀವು ಇಷ್ಟು ಕೆಲಸನ ಮಾಡ್ಕೊಂಡು ಬಂದ್ರಿ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಕೆಟ್ಟ ವಿಚಾರಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ, ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಈ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಎಷ್ಟು ಶುಭ ಫಲಗಳಿದೆಯೋ ಅಷ್ಟೇ ಅಶುಭ ಫಲಗಳು ಕೂಡ ಇದೆ. ಹಾಗಾಗಿ ನೀವು ಕೂಡ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ. ಜೊತೆಗೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.